ವಿಶೇಷವಾಗಿ ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರಲ್ಲಿ ತಮ್ಮೆಲ್ಲರಿಗೂ ನಾನು ದೈವಿವಂದನೆಗಳನ್ನು ಸಲ್ಲಿಸಿ, ಬಂಧುಗಳೇ, ವಿಶೇಷವಾಗಿ ಹಲವಾರು ದಶಕಗಳಿಂದ ಈ ಕಾಂಗ್ರೆಸ್ ಪಕ್ಷವನ್ನು 100ಕ್ಕೆ 100ರಷ್ಟು ಬೆಂಬಲವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಅಸ್ಪೃಶ್ಯ ಸಮುದಾಯಗಳು. ಇಂಥ ಅಸ್ಪೃಶ್ಯ ಸಮುದಾಯಗಳು ಓಟಿಗೆ ಮಾತ್ರ ಬೇಕು, ಸೀಟಿಗೆ ಬೇಡ ಅಂತಕ್ಕಂತಹ ಆಧುನಿಕ ಅಸ್ಪೃಶ್ಯತೆಯನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನ ಹಿಂದೆನೇ ಬಾಬಾ ಸಾಹೇಬ್ ಹೇಳಿದ್ರು. ಆದರೆ ನಾವು ಅಂದ್ಕೊಂಡಿದ್ವಿ ಬಾಬಾ ಸಾಹೇಬರು ಹಿಂದೆ ಹೇಳಿದ್ದನ್ನ ಇಲ್ಲ, ಇವರು ಸ್ವಲ್ಪ ಮನಸ್ಥಿತಿ ಬದಲಾಗಿದೆ ಅಂದ್ಕೊಂಡಿದ್ವಿ. ಆದರೆ ಸರ್ಕಾರಗಳು ಬದಲಾದ್ರೂ ಕಾಂಗ್ರೆಸ್ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ದಾಖಲೆ ಸಮೇತ ಗೊತ್ತಾಗಿದೆ. ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಶೋಷಿತ ಸಮುದಾಯದ ಏಳಿಗೆಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಪೇಪರ್ಗಳಲ್ಲೆಲ್ಲ ಕೊಡೋದು ನೋಡ್ತಾ ಇದ್ದೀವಿ ನಾವು. ವಿಶೇಷವಾಗಿ ಬಂಧುಗಳೇ, ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನ ಬಹಳಷ್ಟು ಪ್ರಬಲವಾಗಿ ನಾವು ಬೆಂಬಲವನ್ನು ಕೊಟ್ಟು ನಮ್ಮ ರಾಜ್ಯದ 5 ಜನ ಹಿರಿಯ ಚೇತನಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದೇವೆ. ಈ ಹಿರಿಯ ಚೇತನಗಳೆಲ್ಲವೂ ಕಳ್ಕೊಂಡಿರ್ತಕ್ಕಂಥದ್ದಕ್ಕೆ ಕಾರಣ ಈ ಕಾಂಗ್ರೆಸ್ ಮನಸ್ಥಿತಿ. ಹಾಗಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಇಡೀ ಕರ್ನಾಟಕ ಸರ್ಕಾರ ಏನಿವತ್ತು ರಚನೆಯಾಗಿದೆ ಸಿದ್ದರಾಮಯ್ಯನವ್ರ ನಂತರ, ಇವರು ದಲಿತ ಮುಖ್ಯಮಂತ್ರಿಯನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿತ್ತು. ಆದರೆ ಇವರು ಈ ವಿಶ್ವಾಸಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ನಮ್ಮ ಜನ ಏನು ಓಟುದಾರಿದ್ರು ಅವರೆಲ್ಲರೂ ಸಹ ಇವತ್ತು ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಮಾಡಿರ್ತಕ್ಕಂತಹ ಮೋಸ ಮತ್ತು ಕುತಂತ್ರವನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಮ್ಮೆಲ್ಲರ ಸಂವಿಧಾನಾತ್ಮಕ ಮೌಲ್ಯ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತೆ, ರಾಜಕೀಯ ಸಾಮಾಜಿಕ ಸಮಾನತೆ ಇದೆ ಅಂತೇನು ಎಲ್ಲ ಕಡೆ ಭಾಷಣವನ್ನ ಮಾಡ್ತಾ ಇದ್ರು, ಅದು ಸುಳ್ಳು ಅಂತ ಗೊತ್ತಾಗಿದೆ. ಅಹಿಂದ ಅಂತಕ್ಕಂಥ ಏನು ಪದವನ್ನ ಬಳಸಿ ಅಹಿಂದ ವರ್ಗವನ್ನ ನಾವು ಮುನ್ನಡೆಸ್ತೇವೆ ಅಂತಕ್ಕಂಥವ್ರು ಆ ಮತ್ತು ದಾನ ಗಾಳಿ ಕೂರ್ಬಿಟ್ಟಿದ್ದಾರೆ. ಅಹಿಂದದಲ್ಲಿ ಆ ಮತ್ತು ದಾಗಳ ಪಾತ್ರ ಏನು ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಆ ಮತ್ತು ದಾಕ್ಕೆ ಯಾವ ಪಾತ್ರನೂ ಇಲ್ಲ, ಗುಲಾಮಗಿರಿ ಪಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು 18ನೇ ತಾರೀಕು ಮತ್ತೆ ಕ್ಯಾಬಿನೆಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ, ನಾವು ನಿಮಗೆ ಕೇಳ್ಕೊಳ್ಳೋದು ಇಷ್ಟ ಇದೆ. ಕಾಂಗ್ರೆಸ್ನ ಮೂಲ ಬೇರುಗಳು ಅಸ್ಪೃಶ್ಯ ಸಮುದಾಯ. ಈ ಸಮುದಾಯಗಳನ್ನ ಈಗಾಗಲೇ ಕಡೆಗಣಿಸಿದಿರಿ, ಬಲಿಷ್ಠ ಸಮುದಾಯಗಳನ್ನೇ ಹೊಡೆದು ಬಿಟ್ಟಿದ್ದೀರಿ. ಬಲಿಷ್ಠವಾದ ಸಮುದಾಯಗಳನ್ನೇ ಹೊಡೆದಿಟ್ಟಿದ್ದೀರಿ. ನಿಮ್ಮ ಉಪಯೋಗಕ್ಕೋಸ್ಕರ, ನಿಮ್ಮ ರಾಜಕೀಯ ಹಕ್ಕುಗಳಿಗೋಸ್ಕರ ಒಂದು ಬಲಿಷ್ಠ ಸಮುದಾಯವನ್ನು ಹೊಡೆದಿದ್ದೀರಿ. ನಿನ್ನೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ರು. ಆ ರಿಪೋರ್ಟ್ನಲ್ಲಿ ಬೇರೆ ಎಲ್ಲ ವೀರಶೈವ, ಒಕ್ಕಲಿಗ, ಕುರುಬ, ಜೈನ ಎಲ್ಲರನ್ನೂ ಬಿಡುಗಡೆ ಮಾಡಿ ಪರಿಶಿಷ್ಟ ಜಾತಿಯವರು ಮಾತ್ರ ಒಂದನ್ನು ಹೊರಗೆ ತಂದಿಲ್ಲ, ಬಿಟ್ಟಿಲ್ಲ. ನೀವು ಯಾಕೆ ಬಿಟ್ಟಿಲ್ಲ, ಏನಿದ್ರು ಹುನ್ನಾರ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಸ್ವಾಭಿಮಾನಿ ಮತ್ತು ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ನಾಯಕತ್ವವನ್ನು ನಾಶ ಮಾಡಿದ್ರಿ. ಲೀಡರ್ಲೆಸ್ ಸೊಸೈಟಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಹುನ್ನಾರ. ಲೀಡರ್ಲೆಸ್ ಸೊಸೈಟಿ ಮಾಡಿದ್ರೆ ಸಮುದಾಯ ತನಗೆ ತಾನೇ ನಾಶ ಆಗ್ಬಿಡುತ್ತೆ. ಹಾಗಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ನಮ್ಮ ನಾಯಕತ್ವ ಇಲ್ಲ, ಬಾಂಬೆ ಪ್ರೆಸಿಡೆನ್ಸಿನಲ್ಲೂ ನಮ್ಮ ನಾಯಕತ್ವ ಇಲ್ಲ. ಈ ನಾಯಕತ್ವವನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಅಂತಕ್ಕಂಥದ್ದು ಸಾಮಾನ್ಯ ಜನರು ಗೊತ್ತಾಗಿದೆ. ನಾವು ಸಹ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೇವೆ. ಇವತ್ತೇನು ಪರಮೇಶ್ವರ್ ಅವರಿಗೆ ನೀವು ಉಪಮುಖ್ಯಮಂತ್ರಿ ಕೊಟ್ಟಿದ್ದೀವಿ, ಆ ಮಂತ್ರಿ ಕೊಡ್ತಿದ್ದೀವಿ, ಈ ಮಂತ್ರಿ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ, ಈ ದೇಶವನ್ನ ಆಳ್ತಕ್ಕಂಥ, ಈ ರಾಜ್ಯವನ್ನ ಆಳ್ತಕ್ಕಂಥ ಶಕ್ತಿ ಇರೋದು ದಲಿತರಿಗೆ, ಅದು ಸಾಬೀತಾಗಿದೆ. ಆದರೂ ಅವರನ್ನು ನೀವು ಮೂಲೆ ಗುಂಪು ಮಾಡ್ತಕ್ಕಂಥ ಷಡ್ಯಂತ್ರಗಳೇನು ಮಾಡಿದಿರಿ, ಇದು ನಿಮಗೆ ಫಲಿಸೋದಿಲ್ಲ. ಮುಂದಿನ ದಿನಮಾನದಲ್ಲಿ ನೀವು ಇದಕ್ಕೆ ಉತ್ತರವನ್ನು ಕೊಡ್ತೀರಿ, ಇದಕ್ಕೆ ಬೆಲೆಯನ್ನ ತೆತ್ತೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಒಂದು ವಿಷಯವಾಗಿ ಇದೇ ತಿಂಗಳು ಅಂದ್ರೆ 12ನೇ ತಾರೀಕು
ಇದೇ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ರಾಜ್ಯಾದ್ಯಂತ ಜನರನ್ನ ಸಂಘಟನೆ ಮಾಡಿ ಕಾಂಗ್ರೆಸ್ ಈಗಾಗಲೇ ಈ ಸರ್ಕಾರ ರಚನೆಯಾಗಿ ಈಗಾಗಲೇ ಕಂಟಕ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನ ಮೊದಲನೇ ಕಂಟಕ ಪ್ರಾರಂಭ ಆಗಿದೆ. ಮತ್ತೆ ಹಲವಾರು ಕಂಟಕಗಳನ್ನು ಎದುರಿಸಬೇಕಾಗುತ್ತೆ. ನೀವು ನಿರ್ಲಕ್ಷ್ಯ ಮಾಡಿದ್ರೆ, ಏನು ಬಲಿಷ್ಠ ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳನ್ನ ನೀವೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ನೀವು ಅದಕ್ಕೆ ತಕ್ಕ ಬೆಲೆಯನ್ನೇ ನೀವು ತೆಚ್ಚಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಮ್ಮ ದಲಿತ ಸಂಘಟನೆಗಳು, ಒಕ್ಕೂಟದ ಎಲ್ಲ ಹಿರಿಯರು ಇವತ್ತು ನಿಮಗೆ ರವಾನಿಸ್ತಾ ಇದ್ದಾರೆ. ನಾವು ಸಹ ಈ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತೇನು ನಮ್ಮ ಹಿರಿಯರಿಗೆ, ಸ್ವಾಭಿಮಾನಿ ನಾಯಕರಿಗೆ, ಬಲಿಷ್ಠವಾಗಿ ಧ್ವನಿ ಎತ್ತಕ್ಕಂಥ ನಾಯಕರ ಧ್ವನಿ ಅಡಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಏನಾದ್ರು ಕೈ ಹಾಕಿದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ. ನಿಮ್ಮ ಸರ್ಕಾರವನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆಂದ್ರೆ ನಿಮ್ಮ ಸರ್ಕಾರದ ಮೂಲ ಬೇರುಗಳು ನಾವು. ಇವತ್ತು ನಿಮಗೆ ಓಟ್ ಹಾಕಿ ಇಷ್ಟು ವರ್ಷ ಜೀತವನ್ನ ಮಾಡಿರ್ತಕ್ಕಂಥ ಈ ಜೀತಗಾರಿಕೆ ಏನಿದೆ, ಕಾಂಗ್ರೆಸ್ನ ಜೀತಗಾರಿಕೆ, ಇದಕ್ಕೊಂದು ಎಳ್ಳು ನೀರು ಬಿಡತಕ್ಕಂಥ ಕೆಲಸವನ್ನು ನಾವು ಮಾಡಿಸ್ತೇವೆ. ನಿಮ್ಮ ಕಾಂಗ್ರೆಸ್ನ ಏನು ನಿರ್ಲಕ್ಷ್ಯತನಕ್ಕೆ, ಏನು ಪತ್ರಿಕಾ ಹೇಳಿಕೆ ನೋಡಿದೆ ನಾನು, ನೀವು ಸಿದ್ದರಾಮಯ್ಯನವರಿದ್ದಾಗ ಉಪಮುಖ್ಯಮಂತ್ರಿ ಫೋಟೋ ಯಥಾವತ್ತಿರ್ತಾ ಇತ್ತು, ಮತ್ತು ಉಪಮುಖ್ಯಮಂತ್ರಿ, ಮಂತ್ರಿಗಳು. ಈಗ ಉಪಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿದ್ದೀರಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಫೋಟೋ ಯಾಕಿಲ್ಲ? ಇಲ್ಲೇ ಗೊತ್ತಾಗ್ತಿದೆ ಸರ್ಕಾರ ಬದಲಾಗಿದೆ, ಕಾಂಗ್ರೆಸ್ನ ಮನಸ್ಥಿತಿ ಬದಲಾಗಿಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಅದು ನಿಜವಾದಂತ ಅಸ್ಪೃಶ್ಯತೆ ಆಚರಣೆಯನ್ನು ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಫ್ರೀಡಂ ಪಾರ್ಕ್ನಲ್ಲಿ ನಾವು 12ನೇ ತಾರೀಕು ಲಕ್ಷಾಂತರ ಜನಗಳನ್ನ ಸೇರಿಸಿ ನೀವು ಸರ್ಕಾರನ ಹೇಗೆ ರಚನೆ ಮಾಡ್ತೀರಂತ ನಾವು ನೋಡ್ತೇವೆ. ನಿರ್ಲಕ್ಷ್ಯಕ್ಕೊಳಪಟ್ಟಂತ ಸಮುದಾಯವನ್ನು ಮತ್ತೆ ನಿರ್ಲಕ್ಷ್ಯ ಮಾಡಿದ್ರೆ ಇದರ ಬೆಲೆಯನ್ನು ನೀವು ತೆರಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಜೊತೆಗೆ ಏನು ಕ್ಯಾಬಿನೆಟ್ ಅನ್ನು ನೀವು ಮಾಡ್ತಾ ಇದ್ದೀರಿ, ಈ ಕ್ಯಾಬಿನೆಟ್ ನಲ್ಲಿ ನಮ್ಮ ಸಮುದಾಯದ, ಅಸ್ಪೃಶ್ಯ ಸಮುದಾಯದ, ದಲಿತ ಸಮುದಾಯದ ಅನೇಕ ಸ್ವಾಭಿಮಾನಿ ಗಟ್ಟಿ ಧ್ವನಿಗಳಿವೆ. ಅವುಗಳನ್ನ ನೀವು ಇನ್ನೂ ರೆಡಿ ಆಳಕ್ಕೆ ತಳ್ಳಬೇಕು ಅಂತ ಹೇಳಿ ನಮ್ಮ ಭಾಗದ ನಾಯಕರನ್ನು ಮುಗಿಸ್ಬಿಟ್ರಿ. ಈಗ AICC ಅಧ್ಯಕ್ಷರಾಗಿ ಅವರೇ ಹಿಡ್ಕೊಂಡಿದ್ದಾರೆ ಬಡಿಸ್ತಕ್ಕಂಥ ಜಾಗದಲ್ಲಿ. ಒಂದು ಬಕೆಟ್ ಅಲ್ಲಿ ಅನ್ನ ಇಟ್ಕೊಂಡು ನಿಂತ್ಕೊಂಡ್ರೆ ಬಡಿಸೋ ಜಾಗದಲ್ಲಿ ಇರೋದು ಅವರು. ಆ ಬಡಿಸೋ ಜಾಗದಲ್ಲಿ ಅವರಿದ್ರು ನಮ್ಮ ತಟ್ಟೆಗೆ ಅನ್ನ ಬಿದ್ದಿಲ್ಲ ಅಂದ್ರೆ ಇದೆಂಥ ಮೋಸ, ಇದೆಂಥ ವಿಪರ್ಯಾಸ. ಇದನ್ನು ನಾವು ಬಹಳ ಖಂಡಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ. ಲಕ್ಷಾಂತರ ಜನಗಳನ್ನ ಸೇರಿಸಿ ಕಾಂಗ್ರೆಸ್ಗೆ ಕೊನೆ ಮಳೆ ಹೊಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರೆ ಸುರ್ಜೇವಾಲಾ ಅವರಾಗ್ಬೋದು, ರಾಹುಲ್ ಗಾಂಧಿ ಅವರಾಗ್ಬೋದು, ಯಾರೇ ಹೈಕಮಾಂಡ್ ಇರಲಿ, ನಮ್ಗೆ ಹೈಕಮಾಂಡ್ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮಗೆ ಬೇರೆ ಯಾರು ಹೈಕಮಾಂಡ್ ಇಲ್ಲ. ನಮ್ಗೆ ಅಂಬೇಡ್ಕರ್ ಹೈಕಮಾಂಡ್ ಬಿಟ್ರೆ ಬೇರೆ ಏನೂ ಇಲ್ಲ. ಅಂಬೇಡ್ಕರ್ ಹೇಳಿದ ದಾರಿಯಲ್ಲಿ ನಾವು ಹೋಗ್ಬೇಕಾಗುತ್ತೆ, ಅನಿವಾರ್ಯ. ನಾವು ಆ ದಾರಿನ ಹಿಡ್ಕೊಳ್ತೇವೆ ಮುಂದೆ. ಈಗಾಗಲೇ ನಿಮಗೆ ತೋರಿಸಿದ್ದೇವೆ, 45 ಸೀಟ್ಗಳನ್ನ ಸೋಲಿಸಿ ನಿಮ್ಗೆ ಬುದ್ಧಿ ಕಲಿಸಿದೀವಿ ನಾವು. ಮತ್ತೆ ನಿಮಗೆ ಮರುಜೀವನ ನಾವೇ ಕೊಟ್ಟಿರೋದು. ಮತ್ತೆ ನಿಮ್ಮನ್ನು ಎಲ್ಲಿಡ್ಬೇಕು ಅಂತ ನಮ್ಗೆ ಗೊತ್ತಿದೆ. ಅದನ್ನ ಸಮಾವೇಶದ ದಿನ ನಾವು ಮಾತಾಡ್ತೇವೆ. ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕಾಂಗ್ರೆಸ್ನ ಹೈಕಮಾಂಡ್ಗಳಿಗೆ ಕೇಳ್ಕೊಳ್ಳೋದು, ನಿಮ್ಮ ಏನು ಆ ಕ್ಯಾಬಿನೆಟ್ ಇದೆ ಅಲ್ಲಿ ನಮ್ಮ ಸ್ವಾಭಿಮಾನಿ ನಾಯಕರ ಗಟ್ಟಿ ಧ್ವನಿಯನ್ನ ನೀವು ಅಡಗಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ಅದು ವಿಧಿವತ್ತಾದಂಥ ಸ್ಥಾನ ಏನಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅವ್ರು ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. 2 ಸರಿ ಅಧ್ಯಕ್ಷರಾಗಿದ್ರಲ್ಲ ನಮ್ಮಲ್ಲಿ, ಯಾಕೆ ಕೊಟ್ಟಿಲ್ಲ ನೀವು?